ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಸಂಸಾರಕ್ಕೆ ಸ್ವಾಗತ. ಇವತ್ತು ಸೂಪರಾಗಿರೋ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಶ್ರೂಮ್ ಬಿರಿಯಾನಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಬ್ಯಾಚುಲರ್ಸ್ಗಾಗಿರ್ಬೋದು, ಬಿಗಿನರ್ಸಿಗಾಗಿರ್ಬೋದು ತುಂಬಾ ಹೆಲ್ಪ್ ಆಗುವಂಥ ರೆಸಿಪಿ. ಬೇಗ ಕ್ವಿಕ್ಕಾಗಿ ಅರ್ಜೆಂಟಲ್ಲೇ ಆಗುವಂಥದ್ದು. ನಾವು ಚಿಕನ್ನು ಮಟನ್ನು ತಿಂದು ಬೇಜಾರಾದಾಗ ಈ ಥರ ಒಂದು ರೆಸಿಪಿನ ಟ್ರೈ ಮಾಡ್ಕೊಂಡು ತಿನ್ನೋದ್ರಲ್ಲಿ ತಪ್ಪೇನಿಲ್ಲ. ನಾನು 2 ಪ್ಯಾಕೆಟ್ ಅಣಬೆ ತೊಗೊಂಡಿನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿನಿ. ಇದಕ್ಕೇ ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟು ಪುದೀನ ಸೊಪ್ಪನ್ನು ಸಹ ನೀಟಾಗಿ ವಾಶ್ ಮಾಡಿ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಮಸಾಲ ಐಟಮ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಸೋಂಪು, ಕಾಳುಮೆಣಸು, ಏಲಕ್ಕಿ, ಪಲಾವ್ ಎಲೆ ಇಷ್ಟನ್ನು ಸಹ ಹಾಕಿ ನಾನು ಕಡಿಮೆ ಉರಿಯಲ್ಲೇ ನಾನು ಹುರ್ಕೊತಾ ಇದ್ದೀನಿ. ಒಂದು ಜಾಯಿಕಾಯಿನೂ ಸಹ ಸೇರಿಸಿದ್ದೀನಿ. ಬಿರಿಯಾನಿಗೆ ಜಾಯಿಕಾಯಿ ಸೇರಿಸೋದ್ರಿಂದ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 1/4 kg ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬ್ರೌನ್ ಕಲರ್ ಬರೋವರೆಗೂ ನಾವು ಹುರ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊತೀವಿ, ಬಿರಿಯಾನಿನೂ ಸಹ ಅಷ್ಟು ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇದಕ್ಕೇ ನಾವು ರುಬ್ಬಿಟ್ಕೊಂಡಿರೋನ ಮಸಾಲನೂ ಸಹ ಹಾಕ್ತಾಯಿದ್ದೀನಿ. ಮಸಾಲ ಅಂದರೆ ಪೇಸ್ಟನ್ನು ಸಹ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ನೀಟಾಗಿ ಹುರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹುರ್ಕೋಬೇಕಂದ್ರೆ ಎಣ್ಣೆ ಬಿಡೋವರೆಗೂ ನಾವು ಹುರ್ಕೋಬೇಕು. ಈಗ ಎಣ್ಣೆ ಎಲ್ಲ ಬಿಟ್ಟಿದೆ. ಇಷ್ಟು ಹುರ್ಕೊಂಡ್ಮೇಲೆ ನಾನು ಇದಕ್ಕೆ 1 ಕಟ್ಟು ಮೆಂತ್ಯ ಸೊಪ್ಪನ್ನು ಸಹ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಫ್ರೆಶಸ್ ಸಿಕ್ಕಿದರೆ ನೀವು ಹಾಕಿ, ಇಲ್ಲಾಂದರೆ ನೀವು ಮೇಥಿನೂ ಸಹ ಆ್ಯಡ್ ಮಾಡ್ಕೋಬೋದು. ನಾವು ಡ್ರೈ ಮಸಾಲ ಹಾಕಿದ್ವಲ್ಲ ಅದ್ರ ಜೊತೆಗೇ ಆ್ಯಡ್ ಮಾಡ್ಕೊಂಡು ಹಾಕ್ಬೋದು. ಇದಕ್ಕೇ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ತೊಗೊಂಡಿನಿ. 2 ಮೀಡಿಯಮ್ ಸೈಜು ಕೆಂಪು ಹಣ್ಣಾಗಿರುವಂಥ ಟೊಮೊಟೊ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. 2 ಸ್ಪೂನ್ ಬಿರಿಯಾನಿ ಪೌಡ್ರನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೇ ನಾನು ಸ್ವಲ್ಪ ಅರಿಶಿಣದ ಪುಡಿನೂ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದೂ ಒಂದಕ್ಕೊಂದು ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೇ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಣಬೆನೂ ಸಹ ಹಾಕ್ತಾಯಿದ್ದೀನಿ. ಅಣಬೆ ಅಂದರೆ ನಾವು ನೀಟಾಗಿ ಉಪ್ಪು ನೀರಲ್ಲಿ ಒಂದು 2 ನಿಮಿಷ ನೆನೆ ಹಾಕಿಟ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಸಹ ಸೇರಿಸಿ ನೀಟಾಗಿ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆವಾಗಲೇ ಅರಿಶಿಣದ ಪುಡಿನೂ ಸೇರಿಸಿದ್ವಿ. ಇದರಲ್ಲಿ ನೀರಿನ ಅಂಶ ಬಿಡೋವರೆಗೂ ನಾವು ನೀಟಾಗಿ ಎಲ್ಲದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಬಿಟ್ಟಿದೆ ನೋಡಿರಿ. ನಾನು ಯಾವುದೇ ರೀತಿ ನೀರು ಹಾಕಿಲ್ಲ. ನಾವು ಮಶ್ರೂಮಲ್ಲೇ ನೀರಿರುತ್ತಲ್ಲ ತೊಳೆದಿದ್ದಾಗ ಅದೇ ನೀರೇ ಬಿಟ್ಕೊಂಡಿರುತ್ತೆ. ಇದಕ್ಕೇ ನಾನು ಒಂದು 3/4 kg ಆಗೋ ಅಕ್ಕಿಯಷ್ಟು ನಾನು ಇದಕ್ಕೇ ಸೇರಿಸ್ತಾ ಇದ್ದೀನಿ. ನಾನು ಒಂದು 3/4 kg ಜೀರಾ ರೈಸ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಪ್ಯಾಕೆಟ್ ಅಣಬೆನೂ ಸಹ ಸೇರಿಸಿದ್ದೀನಿ. ಇದಕ್ಕೆ ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಇನ್ನೊಂದು ಪ್ಯಾಕೆಟ್ ತೊಗೋಬೋದು. ಇಷ್ಟಕ್ಕೆ ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟ್ ಆಯಿತು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆಲ್ರೆಡಿ ಫಸ್ಟೇ ಕುದಿಯೋಕೆ ಇಟ್ಟಿದ್ದೆ ನೀರು. ಇದನ್ನೇ ನಾವು ಇದಕ್ಕೇ ಆ ರೈಸಿಗೆ ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಕೊಂಬಿಟ್ಟು ಉಪ್ಪು ಖಾರ ಈಗಲೇ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಈಗಲೇ ಅಡ್ಜಸ್ಟ್ ಮಾಡಿಕೊಂಡ್ರೆ ಕ್ಲೀನಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಎಲ್ಲದೂ ಪರ್ಫೆಕ್ಟ್ ಇದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಮನೆಯಲ್ಲೂ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಗೆಸ್ಟ್ ಬಂದಾಗ ನಾವು ಯಾವಾಗಲೂ ಒಂದೇ ಥರದ ಅಡುಗೆ ತಿಂತಿರ್ತೀವಲ್ಲ, ಚಿಕನ್ನು ಮಟನ್ನು, ಆ ಟೈಮ್ನಲ್ಲಿ ಈ ಥರದ್ದೊಂದು ಮಶ್ರೂಮಲ್ಲಿ ಈ ಥರ ಬಿರಿಯಾನಿ ಗೊಜ್ಜು ಏನಾದ್ರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಕೈ ಬಿಡ್ದೇನೆ ಅವಾಗವಾಗ ಒಂದ್ಸಲ ತಿರುಗಿಸ್ತಾ ಇರಬೇಕು. ಏಕೆಂದರೆ ನಾವು ಡೈರೆಕ್ಟ್ ಪಾತ್ರೆಯಲ್ಲೇ ಮಾಡ್ತಾ ಇರೋದು, ನಾವು ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಒಂದು ಅರ್ಧ ನಿಂಬೆ ರಸನೂ ಸಹ ಸೇರಿಸಿದ್ದೀನಿ. ನಾನು ಪೇಸ್ಟ್ ಮಾಡ್ಕೊಂಡಾಗ ನಾವು ಕಲ್ಲರ್ ಅದೇ ಥರನೇ ಇರಬೇಕು ಅಂಥೇಳಿ ಆವಾಗಲೇ ಒಂದು ಅರ್ಧ ಹಾಕಿದ್ದೆ. ಅರ್ಧ kgಗೆ ಒಂದು ಅರ್ಧ ಹಾಕಿದರೆ ಸಾಕಾಗುತ್ತೆ ನಿಂಬೆ ರಸನ. ನಾನು ಒಂದು 3/4 kg ಮೆಜರ್ಮೆಂಟಲ್ಲಿ ಮಾಡ್ತಿರೋದ್ರಿಂದ ಒಂದು ಹಾಕ್ತಾಯಿದ್ದೀನಿ. ಈಗ ಒಂದು ಸರಿ ತಿರುಗಿಸ್ಕೋಬೇಕು. ನೀರೆಲ್ಲ ಬತ್ತೋಗಿದೆ, ತಳ ಹಿಡಿದೋ ಥರ ನೋಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಮನೆಯೆಲ್ಲ ಎಷ್ಟು ಗಮ್ಗುಡ್ತಾ ಇದೆ ಗೊತ್ತಾ? ನಿಮ್ಮನೆಯಲ್ಲೂ ಈ ಥರ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿಗಿನ್ನ ಒಂದು ಕೈ ಮೇಲಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು 50 ಗ್ರಾಮ್ ಆಗುವಷ್ಟು ತುಪ್ಪನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕಲೇಬೇಕು ಅಂತೇನಿಲ್ಲ, ಈ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಾಕ್ತಾಯಿರೋದು. ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ದಮ್ ಕಟ್ತಾಯಿದ್ದೀನಿ. ನಾನು ಈ ಥರ ಸಿಮ್ಮಲ್ಲಿಟ್ಟು ಒಂದು ತವ ಇಟ್ಟು
ಒಂದು ದಮ್ ಕಟ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿ ಒಂದು ಪಾತ್ರೆಯಲ್ಲಿಟ್ಟು ಈಗ ನೋಡ್ರಿ ಒಂದು 8 ನಿಮಿಷ ಬಿಟ್ಟರೆ ಸಾಕು, ಈ ಥರ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಪರ್ಫೆಕ್ಟ್ ಇದೆ ಬಿರಿಯಾನಿ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ. ವಾರಕ್ಕೊಂದ್ಸರಿನಾರು ಈ ಥರ ರೆಸಿಪಿನ ನೀವು ಮಾಡ್ಕೊಂಡು ತಿಂತೀರಾ, ತುಂಬ ರುಚಿಯಾಗಿರುತ್ತೆ. ನಮ್ಮನೆಗಂತೂ ಎಲ್ರಿಗೂ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.